ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವಾಗೇನು ನೋಡ್ತಾ ಇದ್ದೀರಾ, ಅದು ನನ್ನ ಮಗ. ನನ್ನ ಮಗನಿಗೆ ಹುಡುಗಿ ಡ್ರೆಸ್ ಹಾಕಬೇಕು ಅಂತ ಅವತ್ತಿಂದ ಆಸೆ ಇತ್ತು. ಇದು ದೊಡ್ಡ ಮಗನಿಗೆ ತಗೊಬಂದಿದ್ದು ಫ್ರಾಕು. ಚಿಕ್ಕ ಮಗ ಹೆಣ್ಮಗ ಆಗುತ್ತೆ ಅಂದ್ಬಿಟ್ಟು ನಾನು ಆ ಫ್ರಾಕ್ನ ಹಂಗೆ ಮಡಗಿದ್ದೆ. ಬಟ್ ಅದು ನನ್ನ ಬ್ಯಾಡ್ ಲಕ್. ಅದು ಅವನು ಕೂಡ ಹುಡುಗನೇ ಆಗಿ ಹುಟ್ಬಿಟ್ಟ. ಅದಕ್ಕೆ ನನಗೆ ಹುಡುಗಿ ಆಗಬೇಕಿತ್ತು ಅಂತ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆಲ್ಲರಿಗೂ ಅಷ್ಟೇ ಹುಡುಗಿ ಆಗಬೇಕಂತ ತುಂಬ ಇಷ್ಟ ಆಯಿತು. ಹುಡುಗಿ ಆಗಬೇಕು ಅಂತ ನಾನು ಹಾಸ್ಪಿಟ್ಲಿಗೆ ಕೂಡ ಹುಡುಗಿ ಬಟ್ಟೆನೇ ತಗೊಂಡೋಗಿದ್ದೆ. ಬಟ್ ಆದರೆ ಹುಡುಗನೇ ಆಗಿಬಿಟ್ಟ. ಇವತ್ತು ಶುಕ್ರವಾರದ ವ್ಲಾಗ್ ಇದು. ಶುಕ್ರವಾರ ಆಗಿರೋದ್ರಿಂದ ನಾನು ಮಧ್ಯಾಹ್ನನೇ ಸ್ನಾನ ಮಾಡಿ ಸಂಜೆ ನಾವು ಪೂಜೆ ಮಾಡೋದು. ನಾವು ಎಷ್ಟೇ ಬೇಗ ಸ್ನಾನ ಮಾಡಿದ್ರೂ, ಎಷ್ಟೇ ಬೇಗ ರೆಡಿ ಆದ್ರೂ ನಾವು ಸಾಯಂಕಾಲನೇ ಪೂಜೆ ಮಾಡೋದು. ಯಾಕೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ, ಬೆಳಗ್ಗೆ ಮಾಡಿದ್ರೆ ತಿರ್ಗಿ ಸಾಯಂಕಾಲ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಒಂದೇ ಸತಿ ಸಾಯಂಕಾಲ ಮಾಡೋಣ ಅಂತ ಸಾಯಂಕಾಲ ಮಾಡ್ತೀವಿ. ನೋಡಿ ಇವಾಗೆಲ್ಲ ಸ್ನಾನ ಮಾಡಿ ಫೋಟೋಕ್ಕೆಲ್ಲ ಹೂವು ಎಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಹೂವು ಇತ್ತು. ಆ ಹೂವನ್ನೆಲ್ಲ ಕಿತ್ಕೊಂಡು ಫೋಟೋಕ್ಕೆ ಇಕ್ಕಿದ್ವಿ. ಫೋಟೋಕ್ಕೆ ಇಕ್ಕಿ ನೆಕ್ಸ್ಟು ಸ್ವಲ್ಪ ಅಂಗನವಾಡಿಗೆ ಹೋಗೋದಿತ್ತು. ಅಂಗನವಾಡಿಗೆ ಹೋಗ್ಬಿಟ್ಟು ಬಂದೆ. ಅದಾದಮೇಲೆ ಸ್ವಲ್ಪ ಇದಕ್ಕೆ ನೆಲಮಂಗ್ಲಕ್ಕೆ ಹೋಗೋದಿತ್ತು. ಮನೆಗೆ ರೇಷನ್ ಅಂದರೆ ಗ್ಲಾಸರೀಸ್ ತರಬೇಕಾಗಿತ್ತು. ಅದನ್ನು ತರಕ್ಕೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅಂತ ಬೇಗ ಬೇಗ ನಮ್ಮೂರಲ್ಲಿರೋದು ಲಾಸ್ಟ್ ಬಸ್ ಅಂದರೆ 4 ಗಂಟೆ ಬಸ್ಸು. ಅದು ನಮ್ಮೂರ ಒಳಗಡೆನೇ ಬರುತ್ತೆ. ಅದು ಬಿಟ್ಟರೆ ನಾನು ಕಂಬದಕಲ್ಲು ಗಂಟ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಆ ಲಾಸ್ಟ್ ಬಸ್ಗೆ 4 ಗಂಟೆ ಬಸ್ಗೆ ಹೋಗೋಣ ಅಂದ್ಬಿಟ್ಟು 3 ಗಂಟೆಗೇ ಪೂಜೆ ಮಾಡೋಣ ಅಂತ ರಂಗೋಲಿ ಎಲ್ಲ ಬಿಡ್ತಿದ್ದೆ. ಈ ರಂಗೋಲಿ ಬಂದುಬಿಟ್ಟು 7ರಿಂದ 4 ಮಧ್ಯೆ ಮಧ್ಯೆ ಚುಕ್ಕಿ ಫ್ಲವರ್ ಥರ ಬರುತ್ತೆ. ಮತ್ತು ಸೈಡಲ್ಲಿ ಪಿಕಾಕ್ ಥರ ಡಿಸೈನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಬಿಡ್ಬೋದಂತಹ ರಂಗೋಲಿ ಇದು. ನೋಡಿ ಮಧ್ಯದಲ್ಲಿ ಈ ಥರ ಸ್ಟಾರ್ಸ್ ಹಾಕ್ಕೊಂಡು ಆಮೇಲೆ ಅದನ್ನೆಲ್ಲ ಕೂಡಿಸ್ಕೊತಾ ಹೋದರೆ ಅಷ್ಟೇ ಆಯಿತು. ನೆಕ್ಸ್ಟ್ ಆಮೇಲೆ ಮಿಕ್ಕಿರೋ ಚಿಕ್ಕಿಗೆ ಬಾಕ್ಸ್ ಮಾಡ್ಕೊಂಡು ಹೋಗಿ ಅದನ್ನು ಒಂದು ಡಿಸೈನ್ ಕೊಟ್ಟರೆ ಅಷ್ಟೇ ಮುಗೀತು. ನೋಡಿ ಇಷ್ಟೇ ಸಿಂಪಲ್ಲಾಗಿ ಹಾಕೊಬೋದು. ನೋಡಿ ಈ ಥರ ಪಿಕಾಕ್ ಡಿಸೈನು. ಇದಕ್ಕೆ ಬೇಕಿದ್ದರೆ ಈ ಚುಕ್ಕಿ ಇಟ್ಕೊಂಡು ಕಣ್ಣು ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಬರೀ ಈ ಥರ ಹಾಕ್ಬಿಟ್ಟು ಲಾಸ್ಟಲ್ಲಿ ಇನ್ನೊಂದೆರಡು ಬಾರ್ಡ್ರ್ ಬರೆಯೋಣ ಅಂದ್ಬಿಟ್ಟು ಈ ಥರ ಎಸ್ ಅಂತ ಬಾರ್ಡ್ರ್ ಬರೆದ್ಬಿಟ್ಟು ನೆಕ್ಸ್ಟು ಈ ಥರ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೆ. ಬಸ್ ಮಿಸ್ ಆಗಿಬಿಡ್ತು. ಆಗಲೇ 3:30 ಆಗಿಬಿಟ್ಟಿತ್ತು. ನಾನಿನ್ನೂ ಎಣ್ಗೆರೆ ತನಕ ನಡ್ಕೊಂಡು ಹೋಗ್ಬೇಕಾಯ್ತು. ನಾವಿರೋದು ಎಣ್ಗೆರೆಯಿಂದ ರೈಲ್ವೆ ಬ್ರಿಡ್ಜ್ ಹತ್ರ ಇರೋದು. 1/2 ಅವರ್, 1/4 ಗಂಟೆ ಬೇಕಾಗುತ್ತೆ ನಡ್ಕೊಂಡು ಹೋಗೋಕ್ಕೆ ಊರೊಳಗಡಿಕೆ. ಅದಕ್ಕೆ 3:45ಕ್ಕೆ ಬಿಟ್ಟರೆ 4 ಗಂಟೆ ಬಸ್ಸಿಗೆ ಕರೆಕ್ಟಾಗಿ ಹೋಗ್ಬೋದು ಅಂತ 3:45 ಇಲ್ಲೇ ಆಗಿಬಿಟ್ಟಿತ್ತು. ಸರಿ ಆಯಿತು, ದೀಪ ಹಚ್ಚೋಣ ಅಂತ ದೀಪ ಹಚ್ತಾಯಿದ್ದೆ. ಮತ್ತು ಅಲ್ಲಿಂದ ಬಂದು ಕೂಡ ಹಚ್ಬೋದಿತ್ತು, ಆದರೆ ಲೇಟ್ ಆದರೆ ಅಂತ ಇಲ್ಲೇ ಹಚ್ತಾಯಿದ್ದೆ. ಇವತ್ತು ನಮ್ಮ ಯಜಮಾನ್ರಿಗೆ ಬೇಗ ಬಿಟ್ಟಿದ್ದು, ಅಂದರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಬೇಗನೆ ಬಿಟ್ಟಿದ್ದು. ನೋಡಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದೆ. ಕೊತ್ತಂಬರಿ 20 ರೂಪಾಯಿ ಹೇಳಿದ್ರು, ಅದನ್ನು ಒಂದು ಕಟ್ ತೊಗೊಂಬಂದಿದ್ದೆ. ನೋಡಿ ಇದು ಟೀ ಪುಡಿ ನಾವು ನೆಲಮಂಗ್ಲದಲ್ಲಿ ಊರು ಒಳಗಡೆ ಐತೆ. ಆ ಅಂಗಡಿಲಿ ಯಾವಾಗಲೂ ಟೀ ಪುಡಿ ಮತ್ತು ಕಾಫಿ ಪುಡಿ ಎಲ್ಲ ಅವರೇ ಮಾಡ್ತಾರೆ. ಅಲ್ಲಿ ತೊಗೊಂಬಂದ್ವಿ. ಮತ್ತು ಟೊಮೆಟೊ, ಈರುಳ್ಳಿ ಮತ್ತು ಇನ್ನೂ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ. ನೋಡಿ ಈ ಥರ ಎಷ್ಟಾಯಿತು ಅಂದರೆ 3,000 ಮೇಲೆ ಆಯಿತು. ನಾವು ಯಾವುದೂ ಎಣ್ಸೋಕೆ ಹೋಗಲಿಲ್ಲ. ಒಟ್ಟಿಗೆ 3,000 ಮೇಲೆ ಆಯಿತು. ಹುಡುಗರಿಗೆ ತಿಂಡಿ ಮತ್ತು ಅದು ಇದು ಎಲ್ಲ ತೊಗೊಬಂದು ಈ ಥರ ಪಲಾವ್ ಸಾಮಾನು ನಾನು 50 ರೂಪಾಯಿ ತೊಗೊಬಂದು ಇಟ್ಕೊಬಿಡ್ತೀನಿ ಆ ಬಾಕ್ಸಿಂದು. ಏಕೆಂದರೆ ಅದು ಒಂದು ತಿಂಗಳಾದರೂ ಬರುತ್ತೆ ನನಗೆ. ಅದಕ್ಕೋಸ್ಕರ ನಾನು ಅದನ್ನೇ ತೊಗೊಬಂದು ಇಟ್ಕೊತೀನಿ. ಅದರಲ್ಲೆಲ್ಲ ಇರುತ್ತೆ, ಪಲಾವೆಲ್ಲ ಎಲ್ಲದೂ. ಇದು ನೋಡಿ ಇದಿಷ್ಟು ತಿಂಡಿ ಐಟಮ್ಸು 20 ಅಂತಿದ್ರು. ಅದಕ್ಕೋಸ್ಕರ ನಾನು ತಿಂಡಿ ಐಟಮ್ಸನ್ನ ಎಲ್ಲ ತೊಗೊಬಂದೆ. ನೆಕ್ಸ್ಟ್ ಈರುಳ್ಳಿನೂ ತೊಗೊಬಂದ್ವಿ. 100 ರೂಪಾಯಿಗೆ 4 kg ಅಂದರು. ಮೊನ್ನೆನೇ ಹಬ್ಬದಲ್ಲಿ ಅರ್ಧ ಮೂಟೆ ತೊಗೊಂಬಂದಿದ್ರು. ಅದು ಇನ್ನೂ ಇತ್ತು. ಅದಕ್ಕೋಸ್ಕರ ಅಂತ ಸ್ವಲ್ಪ ಇನ್ನೂ ಯಾರನ್ನ ಬಂದರೆ ಅಂತ ತೊಗೊಂಬಂದಿದ್ದೆ. ಆಮೇಲೆ ಒಂದು ಚೋಚೋದು ಪ್ಯಾಕೆಟ್ ತೊಗೊಂಬಂದಿದ್ದೆ, ಹುಡುಗರಿಗೆ ತಿನ್ಕೊಂಡು ಆಟಾಡ್ತಾರೆ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಶಾಂಪು, ಕಡಲೆ ಹಿಟ್ಟು ಮತ್ತು ಸೋಪು ಅವೆಲ್ಲ ತೊಗೊಬರೋದಿತ್ತು. ಉಪ್ಪು ಮತ್ತು ರವೆ, ಸೋಪಿನ ಪುಡಿ, ಬಟ್ಟೆ ಒಗೆಯೋಕ್ಕೆ ಅದೆಲ್ಲ ತೊಗೊಬಂದಿದ್ವಿ. ನೋಡಿ ಇಷ್ಟೆಲ್ಲ ಇತ್ತು. ಇನ್ನೂ ಒಂದು ಚೀಲದಲ್ಲಿತ್ತು. ಅದನ್ನು ಅಷ್ಟಾಗಿ ತೋರಿಸಲಿಲ್ಲ. ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರನೇ ತೋರಿಸಿದ್ದೀವಿ.
ಈ ಸೈಡಲ್ಲಿ ನಮ್ಮ ಮಗನಿಗೆ ತಂದಿದ್ವಲ್ಲ ತಿಂಡಿನೆಲ್ಲ ಹಾಕೋಕೊಟ್ಟಿದ್ದೆ, ಅವ್ನು ತಿಂತಾಯಿದ್ದೆ. ನೋಡಿ, ಇದು ಬಾರ್ ಸೊಪ್ಪು ಕೊಳೆ ಇರೋ ಬಟ್ಟೆಗೆ ಮತ್ತು ವೈಟ್ ಬಟ್ಟೆಗೆ ಹಾಕಿದ್ರೆ ಬೇಗ ಹೋಗುತ್ತೆ, ಅದಕ್ಕೋಸ್ಕರ ಅದನ್ನು ತಂದಿದ್ದೀನಿ. 1 kg ವೀಲ್ ಪೌಡರ್ ತೊಗೊಂಬಂದಿದ್ದೆ, ಸೋಪಿನ ಪುಡಿ. ಅದನ್ನು ಹಾಕಿ ನೆನೆಸಿಟ್ರೆ ಆಗುತ್ತೆ ಅಂದ್ಬಿಟ್ಟು. ಮತ್ತು ಎಣ್ಣೆ ತೊಗೊಂಡ್ರೆ 5 ಲೀಟ್ರ್ ಎಣ್ಣೆ ಇದ್ದು, 5 ಲೀಟ್ರ್ ಎಣ್ಣೆ ತೊಗೊಂಡ್ರೆ 1 kg ಶಾವಿಗೆ ಪ್ಯಾಕೆಟ್ ಫ್ರೀ ಇತ್ತು, ಅದಕ್ಕೆ ತೊಗೊಂಡೆ. ಲಾಸ್ಟ್